ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಪ್ಪ ಇದು ಸೀಮಂತದ್ದು 2 ಮತ್ತು ಪ್ಲಾನಿಂಗ್ ಕಂಪ್ಲೀಟ್ ಇದ್ದಾಗಿಲ್ಲ, ಇನ್ನು ಮದುವೆ ಸೀಮಂತಿದೆ. ಸೊ ಸೀಮಂತದ ವಿಡಿಯೋ ಆಗಿರ್ಬೋದು, ನನ್ನ ದ್ವಿತೀಯ ನಾನು ಮನೆ ತಂದೆ ಇದ್ದಾಗ ದ್ವಿತೀಯ ಒಂದು ಆ್ಯಕ್ಟಿವಿಟೀಸ್ ಬಗ್ಗೆ ಆಗಿರ್ಬೋದು ವಿಡಿಯೋ ಮಾಡಿರಲಿಲ್ಲ. ಸೊ ಈ ವ್ಲಾಗ್ ಪೂರ್ತಿ ಆ ಒಂದು ವರ್ಷದಲ್ಲಿ ದ್ವಿತೀಯ ಯಾವ್ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದು, ನನ್ನ ಒಂದು ಡೆಲಿವರಿ ಟೈಮಿಂದ ಹಿಡಿದು 1 ವರ್ಷದವರೆಗೂ ಪೂರ್ತಿ ವೀಡಿಯೋಸ್ ಇದರಲ್ಲಿ ಹಂಚುತ್ತಾ ಹೋಗಿರ್ತೀನಿ, ನಿಮಗೆ ಆಗ್ತಾ ಹೋಗಿರ್ತೀನಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು, ಅವಳು ಯಾವ್ಯಾವ ಟೈಮಲ್ಲಿ ಏನೇನನ್ನು ಕಲಿತ್ಲು, ಏನೇನನ್ನು ಮಾಡಿದ್ಲು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಇದೆಲ್ಲ ಸೀಮಂತದ ಫೋಟೋಸು ಆ್ಯಂಡ್ ಆಲ್ಸೋ ನಾನು ಫೋಟೋಶೂಟು ಸಹ ಮಾಡಿಸ್ಕೊಂಡಿದ್ದೆ. ಸೊ ಮಾಡಿಸ್ಕೊಬೇಕು ಅಂತ ಆಸೆ ಆಯಿತು, ಸೊ ಅದನ್ನು ಮಾಡಿಸ್ಕೊಂಡಿದ್ದು. ಸೊ ಪ್ರೆಗ್ನೆನ್ಸಿದು. ಸೊ ಇದಾದ ಮೇಲೆ ನಂದು ಶ್ರೀಮಂತ ಆಗಿದ್ದು ಏಪ್ರಿಲ್ 22. ಸೊ ನನಗೆ ಡೆಲಿವರಿ ಆಗಿದ್ದು ಮೇ 15. ಬಟ್ 13ನೇ ತಾರೀಕಿಗೆ ನಾನು ಹಾಸ್ಪಿಟಲ್ಲು ಅಡ್ಮಿಟ್ ಆದೆ. ಬಿಕಾಸ್ ಸ್ವಲ್ಪ ಪೇಯ್ನ್ ಬಂತು ಅಂತ ಹೇಳಿ ನಾನು ಹಾಸ್ಪಿಟಲ್ ಅಡ್ಮಿಟ್ ಆದೆ. ಬಟ್ ನನ್ನ ಲಾಸ್ಟ್ ಡೇಟ್ ಇದ್ದಿದೆ ಮೇ 15. ನಾನು ಅಂದ್ಕೊಂಡೆ ಅದೇ ಡೆಲಿವರಿ ಪೇಯ್ನ್ ಅಂತ. ಬಟ್ ಆಮೇಲೆ ಪೇಯ್ನೇ ಬರಲಿಲ್ಲ. ಅಲ್ಲಿ ಹೋದ್ಮೇಲೆ ಫುಲ್ಲು ನನಗೆ ಸುಸ್ತಾಗೋಯ್ತು ಹಾಸ್ಪಿಟಲ್ ಜಾಯ್ನ್ ಆದಮೇಲೆ. ಬಿಕಾಸ್ ನಂದು ಆಗಿದ್ದು ವಾಣಿ ವಿಲಾಸ್, ಬೆಂಗಳೂರಲ್ಲಿರೋಂಥ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ನಂದು ಡೆಲಿವರಿ ಆಗಿದ್ದು. ನಮ್ಮಮ್ಮದು ಅಲ್ಲೇ ಆಗಿದ್ದು. ಸೊ ಅದಕ್ಕೆ ನಂದು ಅಲ್ಲೇ ಆಗಬೇಕು ಅನ್ನೋದೇನೋ ಇತ್ತೇನೋ. ಸೊ ಅಲ್ಲೇ ಆಯಿತು. ಬಟ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾನು ಫ್ರೈಡೇ ಜಾಯ್ನ್ ಆದೆ. ಸೊ ಫ್ರೈಡೇ ಜಾಯ್ನ್ ಆದೆ, ಅದು ಈವ್ನಿಂಗು ಎಲ್ಲ ನಂದು ಅಡ್ಮಿಟ್ ಎಲ್ಲ ಆಗಿ ಚೆಕಪ್ ಎಲ್ಲ ಆಗಿ ಲಾಸ್ಟ್ ಮೂಮೆಂಟಲ್ಲಿ ಆಗಿದ್ದು ಎಷ್ಟು 7:30, 8 o'clock ಆಗೋಗಿತ್ತು ನಂದು ಅಡ್ಮಿಟ್ ಆಗೋಗಿತ್ತು. ಸೊ ಡಾಕ್ಟರ್ ವಿಸಿಟ್ ಎಲ್ಲ ಸಾಟರ್ಡೆ ಸಂಡೇ ವೀಕ್ ಆಫ್. ಸೊ ಒಂದು 5 ಡಾಕ್ಟರಲ್ಲಿ 2 ಡಾಕ್ಟರ್ ಇಲ್ಲ 1 ಡಾಕ್ಟರ್ ಅಷ್ಟೇ ವಿಸಿಟ್ ಮಾಡೋದು. ನನ್ನ ಒಂದು ಬ್ಯಾಡ್ ಲಕ್ ಏನೋ ಎಮರ್ಜೆನ್ಸಿ ಕೇಸಸ್ ಜಾಸ್ತಿ ಆಗೋಯಿತು. ಸೊ ನನಗೆ ಫುಲ್ಲು ಸುಸ್ತು. ಸೊ ನನಗೆ ಎಲ್ಲ ನಾರ್ಮಲ್ ಆಗಿತ್ತು. ಸೊ ನಂದೇನು ಪ್ರಾಬ್ಲಮ್ ಇರಲಿಲ್ಲ. ನಾರ್ಮಲ್ ಡೆಲಿವರಿ ಅಂತಲೇ ಫಿಕ್ಸ್ ಆಗಿ ಹೋಗಿದ್ದಿತ್ತು. ಬಟ್ ಮಾರ್ನಿಂಗ್ ಒಬ್ಬರು ಶಿಫ್ಟಲ್ಲಿ ಬರ್ತಾರೆ ಮತ್ತು ಈವ್ನಿಂಗ್ ಒಬ್ಬರು ಶಿಫ್ಟ್ ಡಾಕ್ಟ್ರು ಬರ್ತಾರೆ. ಸೊ ಈವ್ನಿಂಗ್ ಬರೋ ಶಿಫ್ಟ್ ಡಾಕ್ಟ್ರು ಚೆಕಪ್ ಮಾಡಿಬಿಟ್ಟು, ನಿನಗಿಲ್ಲ ಸಿಸೇರಿಯನ್ನೇ ಆಗೋದು, ಮಗು ತಲೆ ದಪ್ಪ ಇದೆ, ಸ್ಪೇಸ್ ಇಲ್ಲ, ಸೊ ಸಿಸೇರಿಯನ್ನೇ ಮಾಡೋದು ಅಂತ ಹೇಳ್ಬಿಟ್ರು. ನಾವು ನಾರ್ಮಲ್ ಡೆಲಿವರಿಗೆ ಫಿಕ್ಸ್ ಆಗಿದ್ದು ನನ್ನ ಮೈಂಡು ಸಡನ್ನಾಗಿ ಭಯ ಆಗೋಯಿತು. ತಿರ್ಗಾ ಹೆಂಗೋ ಹಿಂಗೋ ಇದು ಆಗಲಿ ಅಂತ ಹೇಳಿ ತಿರ್ಗಾ ಇದಕ್ಕೂ ಮೈಂಡ್ ಫಿಕ್ಸ್ ಮಾಡಿಕೊಂಡು ಸರಿ ಆಯಿತು, ಆಪ್ರೇಷನ್ಗೆ ಫಿಕ್ಸ್ ಆದೆ. ಸೊ ಆಪ್ರೇಷನ್ಗೂ ಮುಂಚೆ ಊಟ ಮಾಡೋವಾಗಿರಲಿಲ್ಲ, ಫುಲ್ಲು ಸುಸ್ತಾಗ್ತಿದ್ದೆ. ಸೊ ನೋಡ್ತಿದ್ದೇನೆ ಅನಿಸುತ್ತೆ ವಿಡಿಯೋಲಿ, ನನ್ನ ಹೊಟ್ಟೆ ಬೇರೆ ತುಂಬ ದಪ್ಪ ಆಯಿತು. ಸೊ ಫೈನಲಿ ಮೇ 15 ಈವ್ನಿಂಗ್ 4:47ಗೋ ಏನೋ ನಮ್ಮ ಜೊತೆ ಹುಟ್ಟಿದ್ಲು. ಆಪ್ರೇಷನ್ ಆಯಿತು ಕೊನೆಗೂ. ಸೊ ನನ್ನ ಮಗು ಯಾವುದು ಅಂತಲೂ ಸಹ ನನಗೆ ಗೊತ್ತಿರಲಿಲ್ಲ. ನನ್ನನ್ನು ICUಯಲ್ಲಿ ಇಟ್ಬಿಟ್ಟಿದ್ರು. ನನ್ನ ಮಗು ಸಲ ಅವಳು ವೆಯ್ಟ್ ಇದ್ಲು ಎಷ್ಟು 4.23 ಏನೋ ಇದ್ಲು, ವೆಯ್ಟ್ ಜಾಸ್ತಿ ಇದೆ ಅಂತ ಹೇಳಿ ಅವಳನ್ನ ICUಯಲ್ಲಿ ಅಬ್ಸರ್ವೇಷನಲ್ಲಿ 4 ಅವರು. ಆಮೇಲೆ ಕೊನೆಗೆ 4 ಅವರ್ ಆದಮೇಲೆ ಪೇರೆಂಟ್ಸ್ಗೆ ಮಗುನ ಕೊಟ್ಟರು, ಅವ್ರ ಅಪ್ಪನ ಕೈಲಿ ಕೊಟ್ಟರು. ಸೊ ಅವರಪ್ಪ ಬಂದು ಮಗುನ ತೋರಿಸಿದ್ದಾರೆ, ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ. ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಅಪ್ಪನ ಕೇಳಿದಾಗ ಹೆಣ್ಣು ಮಗು ಅಂತ ಗೊತ್ತಾಯಿತು ನನಗೆ. ಬಟ್ ನಾನು ಗಂಡು ಮಗು ಅಂತ ಹೇಳಿ ಫಿಕ್ಸ್ ಆಗಿದ್ದೆ. ಬಿಕಾಸ್ ನನಗೆ ಕೆಲವೊಂದು ಸಿಮ್ಟಮ್ಸ್ ಹೇಳ್ತಾರಲ್ಲ, ಸಿಮ್ಟಮ್ಸ್ ಆ ಥರ ಆಗ್ತಿರೋದು ನೋಡಿ ಗಂಡು ಮಗು ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಣ್ಣು ಮಗು ಯಾವುದಾದ್ರೂ ಪರವಾಗಿಲ್ಲ, ನನಗೆ ಖುಷಿ ಆಯಿತು. ಒಟ್ಟಿನಲ್ಲಿ ನನ್ನ ಹುಡುಗಿನ ನೋಡಿ ನನಗೆ ಖುಷಿ ಆಯಿತು. ಸೊ ನೋಡಿ ಎಷ್ಟು ಗುಂಡಾಗಿದ್ದಾಳೆ. ಇವಾಗ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾಳೆ. ಸೊ ಫೈನಲಿ ನಾನು 9 ದಿನ ಹಾಸ್ಪಿಟ್ಲಲ್ಲಿ ಇದ್ದಿದ್ದು. ಯಾಕಂದರೆ ಮಗುದು ವೆಯ್ಟ್ ಹೋಗ್ತಾ ಕಮ್ಮಿ ಆಗುತ್ತೆ. ಯಾಕಂದರೆ ನೀರಿನ ಅಂಶ ಎಲ್ಲ ಎಳ್ಕೊಂಡಾಗ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಬಟ್ ಡಾಕ್ಟ್ರು ಬಂದು ವೆಯ್ಟ್ ಲಾಸ್ ಆಗ್ತಿದೆ, ಏನೋ ಪ್ರಾಬ್ಲಮ್ ಇರಬೇಕು ಅಂತ ಅದನ್ನು ಹೇಳ್ತಿದ್ರು. ಬಟ್ ಇನ್ನೊಂದು ಸಿಸರಿಯನ್ ಮಾಡ್ಕೊಂಡವ್ರಿಗೆ ಸಡನ್ನಾಗಿ ಹಾಲು ಬರೋದಿಲ್ಲ, ಅವ್ರಿಗೂ ಸ್ವಲ್ಪ ತಡವಾಗಿ ಬರುತ್ತೆ. ನನಗೆ ಹಾಲು ಬರ್ತಿರಲಿಲ್ಲ. ಸೊ ಅವಳಿಗೂ ಅಷ್ಟು ಫೀಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಯಿತು. ಈ ಕಡೆ ನಂದು ನಾರ್ಮಲ್ ಇದ್ದರೆ ಅವಳದು ನಾರ್ಮಲ್ ಇರ್ತಿರಲಿಲ್ಲ, ಅವಳು ನಾರ್ಮಲ್ ಇದ್ದರೆ ನನ್ನ ನಾರ್ಮಲ್ ಇರ್ತಾರೆ. ಡೈಲಿ ಸ್ಕ್ಯಾನಿಂಗ್ ಅಂತೆ ಮತ್ತು ಬ್ಲಡ್ ಚೆಕಪ್ ಅಂತ ಹೇಳಿ ಅವಳಿಗೂ ಹಿಂಸೆ ಮಾಡ್ತಿದ್ರು, ಆ ಚಿಕ್ಕ ಮಗುಗೆ ಹಿಂಸೆ ಮಾಡ್ತಾಯಿದ್ರು. ಈ ಕಡೆ ನಂದು ಓಡಾಡಿಸ್ತಿದ್ರು. ಏನಂದರೆ ಅಲ್ಲಿ ತುಂಬ ಚೆನ್ನಾಗಿದೆ, ಮೆಡಿಸನ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಡಿಪಾರ್ಟ್ಮೆಂಟ್ಸ್ಗಳು ಬೇರೆ ಬೇರೆ ಕಡೆ ಮತ್ತು ಕ್ರೌಡ್ ಜಾಸ್ತಿ, ಅದರಿಂದ ಪ್ರಾಬ್ಲಮ್ ಅಷ್ಟೇ. ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಈ ಕಡೆ ನನ್ನ ಕೈಲೂ ಓಡಾಡೋಕ್ಕಾಗ್ತಾಯಿಲ್ಲ, ಈ ಕಡೆ ನಮ್ಮ ಪೇರೆಂಟ್ಸ್ ಕೈಲೂ ಆಗಲ್ಲ. ಸೊ ಟೋಟಲಿ ಹೆಂಗೋ ಮುಗಿಸ್ಕೊಂಡು 9 ದಿನ ಆದಮೇಲೆ ನಾನು ನನ್ನ ಮನೆಗೆ ಬಂದು ಸೇರಿಕೊಂಡೆ. ತುಂಬಾ ಖುಷಿ ಆಯಿತು. ಹೋದಾಗ ಒಬ್ಳು ಹೋಗಿದ್ದು, ಅಂದರೆ ಹೊಟ್ಟೆ ಒಳಗಿದ್ದಿದ್ದು ಮಗು ಸಡನ್ನಾಗಿ ನನ್ನ ಮಗಳನ್ನ ಕರ್ಕೊಂಡು ನನ್ನ ಮನೆಗೆ ಬರ್ತಿದ್ದೀನಿ ಅನ್ನೋದೇನೋ ಒಂದು ಫೀಲ್ ಇರುತ್ತಲ್ಲ, ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಸೊ ತುಂಬ ಖುಷಿ ಆಯಿತು. ನೋಡ್ತೀರಾ ಅನಿಸುತ್ತೆ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಸೊ ಗುಂಡಮ್ಮ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ಲು ಅವಳು. ನಾನು ಫುಲ್ಲು ಸುಸ್ತಾಗೋಗಿದ್ದೆ. ಬಿಕಾಸ್ ಏನು ಅಷ್ಟು ಫುಡ್ಡು ಹಾಸ್ಪಿಟಲಲ್ಲಿ ಸೇರಲ್ಲ ಅಲ್ವಾ, ಆ ನ್ಯೂಳನ್ನ ನೋಡ್ಕೊಳ್ಳೋದು ಎಲ್ಲನೂ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಇದು, ನಮ್ಮ ಮನೆಯಲ್ಲಿ ಅವಳ ಮೊದಲ ವಿಡಿಯೋ. ಸೊ ಅವಳು ಹೊಟ್ಟೆ ಹಸಿ ತಡಿತಾನೇ ಇರಲಿಲ್ಲ, ಹಾಲು 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 ಅಂತ ಅಂಗ್ಲಾಡ್ತಿದ್ಲು. ಬಟ್ ನನಗೆ ಇಲ್ಲಿ ಹಾಲು ಬರ್ತಾನೆ ಇರಲಿಲ್ಲ. ಮನೆಗೆ ಬಂದಾದಮೇಲೆ ಸ್ವಲ್ಪ ನಾನು ಫುಡ್ಗಳನ್ನ ಸ್ವಲ್ಪ ಚೇಂಜಸ್ ಆಯ್ತಲ್ಲ, ಏನು ಬೇಕೋ ಅದನ್ನು ತಿನ್ನೋದು, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಾಗಿರ್ಬೋದು, ಇಲ್ಲಾಂದರೆ ಅದು ಇದು ತಿನ್ನೋದಂದ ಹಾಲು ಬಂತು. ಸೊ ಅವಳಿಗೂ ಸಹ ಫೀಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಪಪ್ಪಂಗೆ ಹಾಯ್ ಹೇಳು. ಹಾಯ್.
ಸೊ ನೆಕ್ಸ್ಟ್ ಡೇ ಒಳಗೆ ಮೈಗೆ ಸ್ನಾನ ಮಾಡಿಸಿ ಮಲಗಿಸಿದ್ದಿದ್ದು. ಸೊ ನಾವು ನಾಮಕರಣ ಆಗೋವರೆಗೂ ತಲೆಗೆ ಮಾಡಿಸಲ್ಲ. ಸೊ ಫೈನಲಿ 11 ದಿನಕ್ಕೆ ನಾವು ನಾಮಕರಣ ಮಾಡಿಕೊಂಡು, ಅಂದರೆ ಅವಳು ನಾಮಕರಣ ಹೆಸರಿಟ್ಟು ಸೊ ಪುಣ್ಯ ಮಾಡಿಕೊಂಡು ಸುತ್ಕವನ್ನು ಕಳ್ಕೊಂಡ್ವಿ. ಸೊ 11 ದಿನಕ್ಕೆ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಸೊ ಆ ದಿನದೊಂದು ಫೋಟೋಶೂಟ್ ಇದು. ಸೊ ತುಂಬಾ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದ್ಲು. ಅವತ್ತಿನ ದಿನ ಮಾತ್ರ ತಲೆ ಸ್ನಾನ ಮಾಡೋದು, ನನಗೂ ಅಷ್ಟೇ ತಲೆ ಸ್ನಾನ ಮಾಡಿಸೋದು ಅವತ್ತಿನ ದಿನನೇ. ಇದಾದಮೇಲೆ ಅವಳು ಎಷ್ಟು ಆ್ಯಕ್ಟಿವ್ ಆದ್ಲು, ಅವಳ ಮುಖ ಚಹರೆಗಳು ಎಷ್ಟು ಬದಲಾವಣೆ ಆಯಿತು ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಅಷ್ಟು ಬದಲಾವಣೆ ಆಗೋಯ್ತು ಅವಳ ಮುಖದಲ್ಲಿ. ಮತ್ತು ಅವಳು ಆ್ಯಕ್ಚುಲಿ 2-3 ಮಂತ್ ಒಳಗಡೆನೆ ನೋಡೋದಕ್ಕೆ ಆಗೋದು, ಮತ್ತು ಮಾತಾಡಿದ್ರೆ ರಿಯಾಕ್ಟ್ ಮಾಡೋದಕ್ಕೆ ಮಾಡ್ತಿದ್ಲು. ನಾಮಕರಣ ಆಗಿ 20 ಡೇಸ್ ಮಗು. ಸೊ ನಮ್ಮಮ್ಮ ಮಾತಾಡಿದ್ರೆ ಅವಳು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ಲು, ನಗೋಳು ನೋಡೋಳು ಅಂತ ಹೇಳಿದ್ರೆ. ಸೊ ಫೋಟೋಸ್ ಮಾತ್ರ ತೆಗ್ದಿದ್ದೀನಿ, ವೀಡಿಯೋಸ್ ತೆಗ್ದಿಲ್ಲ. ನಮ್ಮಮ್ಮ ಜಾಸ್ತಿ ಮೊಬೈಲ್ ಯೂಸ್ ಮಾಡೋಕ್ಕೆ ಕೊಡ್ತಿರಲಿಲ್ಲ. ಸೊ ಗ್ಯಾಪಲ್ಲಿ ತೆಗ್ದಿರೋ ಫೋಟೋಸು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಯಿದ್ಲು. ಇದು ಬಂದು 1 ಮಂತ್ದು ಫೋಟೋಶೂಟ್ಗೆ ನಾನು ರೆಡಿ ಮಾಡಿರೋಂಥ ಕಾನ್ಸೆಪ್ಟು. ಫುಲ್ ಫೋಟೋಶೂಟು ಅದು ಇದು ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ಅದನ್ನು ಹೇಳಿ ಲ್ಯಾಗ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇದು ಬಂದು ನನ್ನ ಆ್ಯನಿವರ್ಸರಿ, June 6 ನಮ್ಮ ಆ್ಯನಿವರ್ಸರಿ. ಸೊ ಒಂದು ಸಿಂಪಲ್ಲಾಗಿ ನನ್ನ ಮಗಳ ಜೊತೆ ಫೋಟೋಶೂಟ್ ಮಾಡಿಸ್ಕೊಂಡಿದ್ದು. ಮೊದಲನೇ ಫೋಟೋ ಇದು ನನ್ನ ಮಗಳ ಜೊತೆ ನಾವಿಬ್ರು ತಗೊಂಡಿದ್ದು, ಅದಕ್ಕೆ ಬಲಾಗಿದೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಅವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾವು ಮಾತಾಡ್ಸಿದ್ರೆ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ನಾನು ಹಾಕ್ತಿರೋ ವಿಡಿಯೋ ಒಂದು ತಿಂಗಳು ಮಗುದು. ಸೊ ನೀವೇ ನೋಡಿ ಯಾವ ರೀತಿ ಅವಳು ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ. ಏನು ಅಮ್ಮ ಬೈತಾರ ಎಷ್ಟು ಕುಡಿತೀವಿ ಹೋಗು ಅಂದ್ರೆ, ಅಪ್ಪ ಬಂದರೆ ಹೇಳೋಣ. ಅಪ್ಪ ಬಂದರೆ ಹೇಳೋಣ, ಅಮ್ಮ ಬೈತಾರೆ. ಅಯ್ಯೋ ತುಂಬ ಬೈದ್ರ. ಎಷ್ಟೆಲ್ಲ ಕುಡಿತೀಯ ನೀನು? ಅಮ್ಮ ಅದಕ್ಕೆ ಬೇಜಾರಾಯ್ತಾ ನಿಂಗೆ? ಏನು ಎಲ್ಲಿಗೆ ಎತ್ಕೊಂಡೋಗೋಣ ಇಷ್ಟೊತ್ತು ನಿನ್ನ? ಎಲ್ಲಿಗೆ ಎತ್ಕೊಂಡೋಗೋಣ ನಿನ್ನ? ಏನಾಯ್ತು? ಆಮೇಲೆ ಅಯ್ಯೋ ಬೈದ್ರ ಅಮ್ಮ. ತುಂಬ ಬೇಜಾರಾಯ್ತಾ ನಿಂಗೆ? ತುಂಬ ಬೇಜಾರಾಯ್ತಾ ಬೈದಿದ್ದಕ್ಕೆ? ಅಮ್ಮ ಏನಂದ್ರೆ ಅವಳು ಎಷ್ಟು ಮಾತಾಡ್ತಾಳೆ ಅಂತ. ಅದು ಮೊದಲನೇದಾಗಿ ಅವಳು ಮಾತಾಡಿದಾಗ ರಿಯಾಕ್ಟ್ ಮಾಡಿರೋ ಅಂಥ ಮೊದಲನೇ ವಿಡಿಯೋ ಅದು. ಸೊ ನೋಡಿ ಅವಳ ಮುಖ ಚಹರೆ ಎಷ್ಟು ಚೇಂಜಸ್ ಆಗಿದೆ ಮತ್ತು ಎಷ್ಟು ರಿಯಾಕ್ಟ್ ಮಾಡ್ತಿದ್ಲು ಅಂತ ಹೇಳಿ. ಸೊ ಇದು ಬಂದು ಕರೆಕ್ಟಾಗಿ 2 ತಿಂಗಳ ಮಗು. ಸೊ ಫೋಟೋಶೂಟಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಸೊ ಡಿಫ್ರೆಂಟ್ ಟೈಪಲ್ಲಿ ಕಾನ್ಸೆಪ್ಟಲ್ಲಿ ನಾನು ಫೋಟೋಶೂಟ್ ಮಾಡಿಸಿದ್ದೆ. ಸೊ ಅವಳ ಮುಖ ಚಹರೆ ನೋಡಿ ಫುಲ್ ಚೇಂಜಸ್ ಆಗೋಯ್ತು, ಫುಲ್ ಫೇರು ಸಹ ಬಂದುಬಿಟ್ಲು. ಅದಾದಮೇಲೆ ಅವಳಿಗೆ ಆಲ್ರೆಡಿ ದೃಷ್ಟಿ ಕಾಣ್ತಿತ್ತು ಅನ್ಸುತ್ತೆ. ನಾವು ಓಡಾಡೋದು ಬರೋದು ಹಿಂಗೆ ಟರ್ನ್ ಆಗೋದು ಎಲ್ಲ ಸಹ ಮಾಡ್ತಾ ಇದ್ಲು. ಮತ್ತು ಅವಳಿಗೆ ದೂರಿ ಮಾಡಿಸೋದು ಅಂದರೆ ತುಂಬಾ ಇಷ್ಟ. ನಮ್ಮಮ್ಮ ಅಂದರೆ ಹಾಲು ಕುಡಿಸಿದಾಗ ಅವಳಿಗೆ ತೇಕ್ಲಿ ಬರಲಿ ಅಂತ ದೂರಿ ಮಾಡಿಸ್ತಿದ್ರು. ಅದು ಅವಳಿಗೆ ಎಷ್ಟು ಇಷ್ಟ ಅಂದರೆ ಮಾಡಿಸು ಅಂತ ನಮ್ಮ ಅಮ್ಮಂಗೆ ಇದು ಮಾಡಿ ಅವಳು ಪೀಡ್ಸೋಳು. ಆಟ ಆಡಿಸ್ಬೇಕಾ ನಿನ್ನ? ದೂರಿ ಮಾಡಬೇಕಾ? ಹಾಂ ಅಮ್ಮ ದುತಿ ಓನಾಯ್ತು. ಸೊ 2 ತಿಂಗಳಲ್ಲಿ ಅವಳಿಗೆ ದೃಷ್ಟಿ ಕಾಣೋದು. ಸೊ ಫೇರ್ ಅಂದರೆ ನಾವು ಕೊಬ್ಬರಿ ಎಣ್ಣೆ ಹಚ್ಚಿ ಫೇರ್ ಬರ್ಸಿದ್ವಿ. ನೆಕ್ಸ್ಟ್ 3 ತಿಂಗಳಲ್ಲಿ ಅವಳು ನಮ್ಮ ಅಣ್ಣನ ಜೊತೆ ಒಂದು ಮಾತಾಡ್ಬೇಕಾದ್ರೆ ರಿಯಾಕ್ಟ್ ಮಾಡ್ತಾಳೆ. ಅದು ನೋಡಿ ನೀವೇ ಚೆನ್ನಾಗಿದೆ ಅಂತ. ಏನು ಕೊಟ್ಟಿಲ್ವ ನಿಂಗೆ? ಏನು ಉಪವಾಸನಾ? ನೋಡಲ್ಲಿ ಹೆಂಗ್ ನೋಡ್ತಾಳೆ ನೋಡಿ, ನಿನ್ನೆ ದುರ್ಗುಟ್ಕೊಂಡು. ಬಾ ಹೋಗೋಣ, ನಾವು ಈಚೆ ಹೋಟೆಲ್ ತಿನ್ನೋಣ. ಬಾ ಹೋಗೋಣ ಬಾ. ನೀರೆಲ್ಲಾದರೂ ಸೊ 3 ತಿಂಗಳಾದ್ಮೇಲಿಂದ ಅವಳದ್ದು ಆ್ಯಕ್ಟಿವಿಟಿ ಜಾಸ್ತಿ ಆಯಿತು. ಮಾತಾಡೋದು, ರಿಯಾಕ್ಟ್ ಮಾಡೋದು, ಕಿರ್ಚೋದು ಎಲ್ಲ ಜಾಸ್ತಿ ಆಯಿತು. ಸೊ ಇವಾಗ ಆಗ್ತಿರೋ ವಿಡಿಯೋ ನಮ್ಮ ಅಮ್ಮನ ಜೊತೆ ಅವಳು ಫಸ್ಟ್ ಕಾನ್ವರ್ಸೇಷನ್ ಮಾಡಿರೋ ಅಂಥದ್ದು, ನೀವೇ ನೋಡಿ. ದೇವ್ರ ಪೂಜೆ ಮಾಡಬೇಕು, ಅಡುಗೆ ಮಾಡಬೇಕು, ನಾಷ್ಟ ಮಾಡಬೇಕು, ಎಲ್ಲ ಯಾರು ಮಾಡ್ತಾರೆ? ತಾಚೆ ಮಾಡಬೇಕಾ? ಬೇಗ ಏನು ಮಾಡಿಕೊಡ್ತೀಯ? ಪಾತ್ರೆ ತೊಳಿತ ಓನ್ ಕೆಲಸ ಮಾಡ್ತೀಯ ನೀನು? ಆನೇನು ಮಾಡ್ತೀಯ ಕೆಲಸನ? ಏನು ಕೆಲಸ ಮಾಡ್ಕೊಡ್ತೀನಿ? ತಚ್ಚು ಮಾಡಿ ಇವಾಗ ಬೇಗ ತಚ್ಚು ಮಾಡಿಬಿಡ, ಬೇಗ ಎದ್ದೋಳು ಅಂತ ಬೆಳಗ್ಗೆ. ನಾನು ನಿನ್ನ ಸೇರಿಕೊಂಡು ಎಲ್ಲ ಕೆಲಸ ಮಾಡೋಣ. ಅಯ್ಯೋ
ಏನು ಕೆಲಸ ಮಾಡ್ತಿರ್ತೀಯ? ಕಸ ಗುಡಿಸ್ತೀಯ, ಬಾಗಿಲು ನೀರು ಹಾಕ್ತೀಯ, ರಂಗೋಲಿ ಹಾಕ್ತೀಯ, ಕಾಫಿ ಮಾಡ್ತೀಯ. ಹಂಗೆ ಬಸ್ ಬಿಡೋದು, ಬಸ್ಸು ಹಂಗೆ ನನಗೆ ಬಸ್ ಬಿಡೋದು. ಆಕೆ ನಗೋದು ದೃಷ್ಟಿ ಆಗುತ್ತೆ ಹಂಗೆ ನಕ್ಕಿದ್ರೆ. ಅಪ್ಪು ಅಂತ ಬಿಡೋದು, ಹಂಗೆ ಬಸ್ ಬಿಡೋದು. ನೀನು ಓನು ಬಸ್ ನೀನು ಬಿಡು ಬಸ್ಸು. ಹೆಂಗೆ ಬಸ್ ಬಿಡೋದು? ಹೂ ಅಂತ ಬಿಡ್ತೀನಿ ನೀನು. ಹೂ ಅಂತ ಬಸ್ ಬಿಡ್ತೀಯಾ? ಹಂಗೋ ನೀನು ಬಸ್ ಬಿಡೋದು. ನಾನು ನೋಡಿಲ್ಲ ಹಿಂಗೆ ನೀನು ಬಿಡು ಬಸ್. ಹೆಂಗೆ ಬಿಡೋದು ನೀನು? ಹಂಗೆ ಹೆಂಗೆ ಬಿಡೋದು ಬಸ್ಸು? ಹೂ ಅಂತ ಬಿಡೋದು. ನೀನು ಹಂಗ ಬಿಡೋದು ಬಸ್ಸು? ಹೂ ನಾನು ಹೆಂಗೆ ಬಿಡ್ತೀನಿ ಗೊತ್ತಾ? ನಾನು ನೀನು ಬಿಡು. ನೀನು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ. ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಅವಳಿಗೆ ರಾಘವೇಂದ್ರ ಸಾಂಗ್ ಅಂದರೆ ಏನು ಇಷ್ಟನೋ ಅಂದರೆ ನಮ್ಮಮ್ಮ ಆಡ್ತಿರೋ ಸಾಕು ನಮ್ಮಮ್ಮನ ಜೊತೆ ಅವಳು ಸಹ ರಾಗ ಅಂತ ಹೇಳು. ಸೊ ನೋಡ್ತಿದ್ದೀರಲ್ವ ವಿಡಿಯೋ. ಸೊ ಈ ಥರ ತುಂಬ 3-4 ವಿಡಿಯೋಸ್ ಇದೆ ಆಡ್ತಾ ಇದ್ದೆ ನಮ್ಮಮ್ಮನ ಜೊತೆ ಹಾಡನ್ನ. ಸೊ ನೆಕ್ಸ್ಟ್ ಅವಳು ಕಿರ್ಚೋದು ಮಾತಾಡೋದು ಎಲ್ಲ ಜಾಸ್ತಿ. ಆ್ಯಂಡ್ 3 ತಿಂಗಳವರೆಗೂ ಅವಳು ನಿದ್ದೆನೇ ಮಾಡಿಲ್ಲ. ಅಂದರೆ ನೈಟ್ ಎದ್ದಿರೋಳು ಬೆಳಗ್ಗೆ ನಿದ್ದೆ ಮಾಡಿರೋಳು, ಕಾಮನ್ ಅಲ್ವಾ ಅದು. ಸೊ ಎಷ್ಟು ಮಾತಾಡಿದಾಳೆ ನೀವೇ ನೋಡಿ. ಏನಾಯ್ತು? ನಿದ್ದೆ ಬರ್ತಿಲ್ಲ ನಿಂಗೆ? ಹಾಂ, ಟಚ್ ಮಾಡಲ್ಲ? ಆಮೇಲೆ ಎಷ್ಟೊತ್ತಿಗೆ ಟಚ್ ಮಾಡ್ತೀಯಾ? ಅದು ಬಿಡು, ಡ್ರೆಸ್ ಬಿಡಮ್ಮ. ಅವಳು ಓನಾಯ್ತು. ಎಷ್ಟೊತ್ತಿಗೆ ಟಚ್ ಮಾಡೋದು ನೀನು? ಸೊ ಇದು ಒಂದು 3.5 ತಿಂಗಳದು. 3.5 ತಿಂಗಳು ಮಗು ಈ ಥರ ಕಿರ್ಚೋದು ನಾನಂತೂ ನೋಡಿಲ್ಲ. ಅಷ್ಟು ಕಿರ್ಚೋಳು, ಅಷ್ಟು ಮಾತಾಡೋಳು ಅಂದರೆ ಅಷ್ಟು ಮಾತಾಡೋಳು. ಅವಳಿಗೆ ಏನಂದರೆ ನಾವು ಮೊದಲಿಂದ ಮಾತಾಡ್ಸಿ ಟ್ರೈನಿಂಗ್ ಆಗೋಯ್ತಾ ಏನೋ, ಅಷ್ಟು ಮಾತಾಡೋಳು. ನಾವು ಸುಮ್ಮನೆ ಇರೋ ಅವಳೇ ನಮ್ಮನ್ನು ಮಾತಾಡ್ಸ್ಕೊಂಬರೋಳು. ಅದಾದಮೇಲೆ 4 ತಿಂಗಳ ರನ್ನಿಂಗಲ್ಲಿ ಅವಳಿಗೆ ಸ್ವಲ್ಪ ಸೈಡ್ ಕ್ರಾಸ್ ಆದಳು, ದಪ್ಪಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಸೈಡ್ ಕ್ರಾಸ್ ಆಗೋದು, ಹಿಂಗೆ ತಲೆ ಹಿಂಗೆ ಮಾಡೋದು ಎಲ್ಲ ಮಾಡಿದ್ಲು. ಸೊ ಕರೆಕ್ಟಾಗಿ 5 ತಿಂಗಳಿಗೇನೋ ಅವಳು 5ರಿಂದ 6ನೇ ತಿಂಗಳುಗಳು ದಬ್ಬಾಕೊಂಡಿದ್ದು. ಸ್ವಲ್ಪ ವೆಯ್ಟ್ ಇದ್ಲಲ್ಲ, ಅದರಿಂದ ಅವಳಿಗೆ ಟರ್ನ್ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ನೋಡಿ ಎಷ್ಟೆಲ್ಲ ಕಿರ್ಚಿದ್ದಾಳೆ, ಎಷ್ಟೆಲ್ಲ ಮಾಡಿದ್ದಾಳೆ, ಎಷ್ಟೆಲ್ಲ ತುಂಟಾಟ ಮಾಡಿದ್ದಾಳೆ ಅಂತ ಹೇಳಿ ನಾನು ಮೇನ್ ಮಾತ್ರ ಹಾಕಿದ್ದೀನಿ. ಇನ್ನೂ ತುಂಬ ವೀಡಿಯೋಸ್ಗಳಿದೆ. ಆಲ್ರೆಡಿ ಅದನ್ನು ಸಪ್ರೇಟಾಗಿ ನಾನು ಆಲ್ರೆಡಿ ಶಾರ್ಟ್ಗಳೆಲ್ಲ ಹಾಕಿದ್ದೀನಿ, ಬಟ್ ವೀಡಿಯೋ ಹಾಕಿರಲಿಲ್ಲ. ಸೊ ನೀವೇ ನೋಡಿ. ಕೈ ನೋವು ಬರ್ತಿಲ್ವಾ? ಯೋಗಾಸನ ಆಯ್ತಾ? ಈ ಕಡೆ ತಿರ್ಗಮ್ಮ, ತಿರ್ಗು ಹಂಗೆ ಬಿಟ್ಕೊಂಡು ಈ ಕಡೆ ತಿರ್ಗು.
ಸೊ ಪ್ರಯತ್ನ ಪಡ್ತಿದ್ಲು, ಆಗ್ತಿರ್ಲಿಲ್ಲ. ಸೊ ಫೈನಲಿ ಅವಳು ನಾನು ರೂಮಲ್ಲಿ ಹಾಕಿದ್ದೀನಿ. ಸೊ ರೂಮಲ್ಲಿ ಹಾಕಿದಾಗ ದಬಾಕೊಂಡ್ಬಿಟ್ಟಿದ್ದಾಳೆ ಪ್ರಯತ್ನ ಪಟ್ಟು. ಆಮೇಲೆ ತಿರ್ಗಾ ನಾನು ಸಡನ್ನಾಗಿ ನೋಡಿ ತಿರ್ಗಿ ಇನ್ನೊಂದ್ಸಲ ಅವಳನ್ನ ಟರ್ನ್ ಮಾಡಿದೆ, ತಿರ್ಗಾ ವಿಡಿಯೋ ಮಾಡಿದೆ. ಆವಾಗ ತಿರ್ಗಾನು ದಬಾಕೊಂಡ್ಲು. ಸೊ ಇದೇ ಮೊದಲನೇ ಬಾರಿ ಅವಳು ದಬಾಕೊಂಡಿದ್ದು. ಕರೆಕ್ಟಾಗಿ 5.5 ತಿಂಗಳಿಗೆ ಅವಳು ದಬಾಕೊಂಡ್ಲು. ಸೊ ನೋಡಿದ್ರಲ್ಲ ಎಷ್ಟು ಪ್ರಯತ್ನ ಪಟ್ಟು ದಬಾಕೊಂಡ್ಲು ಅಂತ ಹೇಳಿ. ಸೊ ಫುಲ್ಲು ಖುಷಿ. ಆ ಥರ ಒಂದು ಮೂಮೆಂಟು ಫಸ್ಟ್ ಟೈಮ್ ನಡೆದಾಗ ಖುಷಿ ಆಗುತ್ತೆ. ಆಮೇಲೆ ದಬಾಕೊಂಡು ಏನು ಕೈಯಾಡಿಸೋದು, ಹಿಂಗೆ ಮುಖ ಹೊಡ್ಕೊಳ್ಳೋದೆಲ್ಲ ಜಾಸ್ತಿ ಆಯ್ತು. ಇನ್ನು ಆಮೇಲೆ ಎದೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಪ್ಪ ಅವಳಿಗೆ ಅದು ಇದು ಬುಕ್ಸ್ಗಳು ಕೊಡೋದು, ಪೆನ್ಗಳು ಕೊಡೋದು, ಬರೀಲಿ ಅಂತ ಹೇಳಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಕಲರ್ ಕಾಣೋಕ್ಕೆ ಸ್ಟಾರ್ಟ್ ಆಗಿರುತ್ತಲ್ಲ. ಸೊ ನೋಡಲಿ ಅಂತ ಹೇಳಿ ತಂದು ಕೊಟ್ಟಿದ್ರು. ಆ ಬುಕ್ನ ಹಿಡ್ಕೊಂಡು ಏನು ಓದ್ತಾ ಇದ್ಲು ಅಂದರೆ ಅಷ್ಟಿಷ್ಟ ಆ ಬುಕ್. ಅಂದರೆ ಆ ಬುಕ್ ಜೊತೆ ಮಾತಾಡ್ತಿದ್ಲು, ಮತ್ತು ಅಲ್ಲೇನೋ ಚಿತ್ರಗಳು ಕಾಣ್ತಿದ್ದೆ ಅದ್ರ ಜೊತೆ ಮಾತಾಡ್ತಾ ಇದ್ಲು. ಕೊನೆಗೆ ಆ ಬುಕ್ 1 ವರ್ಷದ ಆಗೋಷ್ಟೊತ್ತಿಗೆ ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದ್ಲು ಎಲ್ಲ ಅರ್ಧಾಕಿ. ಆಮೇಲೆ ಅವಳು ಆವಾಸಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಂದರೆ ಎತ್ಕೊಳ್ಳಿ ನನ್ನ, ಯಾಕೆ ಮಲಗಿಸಿದ್ದೀರಾ ನನ್ನ, ಎತ್ಕೊಳ್ಳಿ ಎಂತಕ್ಕೆ ಈ ಥರ ಕೂರಿಸಿದ್ದೀರಾ ಅಂದರೆ ಅವಳು ಎತ್ಕೊಂಡು ತಿರುಗಾಡಿ ಅನ್ನೋ ಥರ ಆವಾಸ ಹಾಕೋಳು, ಕೇಳೋಳು. ನಾವು ಮಲಗಿಸ್ತಾನೆ ಇದ್ವಿ, ಅವಳು ನಮ್ಮನ್ನು ಕೇಳೋಳು. ಮತ್ತು ಅವಳ ಕಡೆನೇ ಗಮನ ಕೊಡಬೇಕಿತ್ತು, ಮಾತಾಡಿಸ್ತಿರ್ಬೇಕಿತ್ತು. ಸುಮ್ಮನೆ ಇದ್ದರೆ ವಾಪಸ್ ಕರೆಯೋಳು ನಮ್ಮನ್ನು. ನೀವೇ ನೋಡ್ತಿದ್ದೀರಾ ಅನಿಸುತ್ತೆ. ಸೊ ಅವಳು ದೇಹಕ್ಕೆ ಪ್ರಯತ್ನ ಪಟ್ಟಳು, ಬಟ್ ಆಗಲಿಲ್ಲ. ಇವಳು ಕೊನೆಗೆ ಅವಳು ಹಿಂದೆ ದೇಹದೇ ರೂಢಿ ಆಗೋಯ್ತು, ಮುಂದೆ ದೇಹಕ್ಕೆ ಆಗಲಿಲ್ಲ. ಸೊ ಅವಳು ದೇಹಕ್ಕೆ ಸ್ಟಾರ್ಟ್ ಮಾಡಿದ್ದೆ 7 ತಿಂಗಳಿಲ್ಲ 8 ತಿಂಗಳು ಆಗಿತ್ತು ದೇಹಕ್ಕೆ ಸ್ಟಾರ್ಟ್ ಮಾಡಿದ್ದೆ. ವೆಯ್ಟ್ ಇಲ್ಲಲ್ಲ, ಅವಳ ಬಾಡಿ ಮೂವ್ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಸೊ ಅವಳ ಜೊತೆ ಆಟಾಡಿದಾಗ ಅವಳು ಖುಷಿ ಪಡೋಳು, ನಗೋಳು. ಸೊ ಅದು ನಮಗೇನೋ ಒಂಥರ ಹ್ಯಾಪಿ ಮೂಮೆಂಟ್. ಅದು ಹೇಳೋದಕ್ಕೆ ಆಗೋದಿಲ್ಲ. 1 ವರ್ಷದ ಮೂಮೆಂಟ್ಗಳು ಪ್ರತಿಯೊಂದೂ ಮೆಮೊರೇಬಲ್, ಗೋಲ್ಡನ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಏನಾಯ್ತು ಬಂಗಾರ ನೀನು? ಹೊಟ್ಟೆಲಿ ಎಲ್ಲೈತಪ್ಪ? ಅಲ್ಲಿ ಓನೈತೆ, ಹೂವು ಆಯ್ತಾ? ಆಮೇಲೆ ಅವಳು ಎಷ್ಟು ಚೆನ್ನಾಗಿ ಇದು 6 ತಿಂಗಳು ಮಗು ಏನಿದೆ ಹೊಟ್ಟೆ ನಿಂತ ತಕ್ಷಣ ಬುವ್ವ ಅಂತ ಹೇಳೋಳು. ಆ ಥರ ಎಲ್ಲ ಮಾತಾಡ್ತಾ ಇದ್ಲು ಅವಳು. ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡೋಳು. ಮತ್ತು ಅವಳು ಕೆಳಗಡೆನೇ ಹೋಗು ಎತ್ಕೊಂಡಿರೋ ನನ್ನ ನಿಲ್ಸ್ಕೊಂಡಿರು ಅಂತಲೇ ಹೇಳೋಳು. ಮಲಗ್ತಾನೆ ಇರಲಿಲ್ಲ. ನಮ್ಮ ಅಮ್ಮ ಹೆಂಗೆ ಕೆಳಗಡೆ ಹಾಕಿದ್ರೆ ಅವಳು ಮಲಗ್ತಾನೆ ಇರಲಿಲ್ಲ. ಕೋಪ ಬಂದ್ಬಿಡೋದು ಅವಳಿಗೆ. ನೋಡಿ ನೀವೇ ನಿಮಗೆಲ್ಲ ರಿಯಾಕ್ಟ್ ಮಾಡ್ತಾಳೆ ಅಂತ ಅವಳು. ಎಲ್ಲಿಗೆ ಹೋಗ್ಬೇಕಂತ ನೋಡಿ ಮುಂಚೆ.
ಮತ್ತು ಪಾರಿವಾಳ ಮತ್ತು ಗುಬ್ಬಚ್ಚಿ ನಮ್ಮ ಮನೆ ಹತ್ರ ಬರೋದು. ನಾವು ಅಕ್ಕಿ ಹಾಕಿ ರೂಢಿ ಮಾಡಿರೋದ್ರಿಂದ ಬರ್ತಿತ್ತು. ಅದನ್ನು ನೋಡಿದ್ಮೇಲೆ ಅವಳು ಏನು ಆವಾಜ್ ಹಾಕೊಳ್ಳು ಅಂತ ಹೇಳಿದ್ರೆ, ಪಾರಿವಾಳ ಬಂದಿದೆ ನೋಡಿ, ಗುಬ್ಬಚ್ಚಿಗೂ ಅಕ್ಕಿ ತಿನ್ನೋಕೆ ಬಿಡ್ತಿಲ್ಲ, ಓಡಿಸಿ ಬನ್ನಿ ಅಂತ ಅವಳೇ ಆವಾಜ್ ಹಾಕೊಳ್ಳು. ಅಷ್ಟೆಲ್ಲ ಆವಾಜ್ ಹಾಕ್ತಿದ್ಲು ಅವಳು. ನೀವೇ ನೋಡಿ ವೀಡಿಯೋಸ್ಗಳನ್ನ, ಎಷ್ಟೋ ವೀಡಿಯೋಸ್ಗಳನ್ನ ಕ್ಲಿಕ್ ಮಾಡಿದ್ದೀನಿ, ಅದರಲ್ಲಿ ಬೆಸ್ಟ್ ವೀಡಿಯೋ ಮಾತ್ರ ನಾನು ಹಾಕ್ತಾ ಇದ್ದೀನಿ. ಓಡಿಸು 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 ಶನ್ ನೋಡಿ, ಗುಬ್ಬಚ್ಚಿಗೆ ಹಾಕಿರೋ ಅಕ್ಕಿ ಎಲ್ಲ ತಿಂದು ಬಿಡ್ತು. ಗುಬ್ಬಚ್ಚಿಗೆ ಅಕ್ಕಿ ಇರಲ್ಲ ಇವಾಗ. ಹೋಯನ್ ಹೋಯ್ ಹೋಗು ಹೋಗು ಹೋಗು. ಓಡಿಸು ಓಡಿಸು, ಅಲ್ಲಿ ಓಡಿಸು ಫಸ್ಟು. ಅಪ್ಪ ನನ್ನ ಕೈಲಿ ಆಗಲ್ಲ ಇವ್ನು ಹಿಡಿಯೋಕ್ಕೆ. ಕಾಪಾಡಪ್ಪ, ಕಾಪಾಡಪ್ಪ ಹೇಳು. ಹೆಂಗೆ ಹೇಳೋದು? ಕಾಪಾಡಪ್ಪ ಅನ್ಬೇಕು. ಆಲಿಸ್ಬೇಕು. ಸೊ ನಾವೇನು ಹೇಳ್ಕೊಟ್ರು ಅದನ್ನು ನೆಕ್ಸ್ಟ್ ಅವಳು ನೆನ್ಪು ಮಾಡ್ಕೊಂಡು ಹೇಳೋಳು. ಕಾಪಾಡಪ್ಪ ಅನ್ನೋದಾಗಿರ್ಬೋದು, ಮತ್ತು ಹಾಲೀಸ್ ಬೆಲ್ ಅನ್ನೋದು, ಮತ್ತು ರಾಮ್ ರಾಮ್ ಸೀತಾರಾಮ್ ಅನ್ನೋದಾಗಿರ್ಬೋದು. ಸೊ ಪ್ರತಿಯೊಂದನ್ನು ನಾವು ಹೇಳ್ಕೊಡಿದ ತಕ್ಷಣ ಅವಳು ಮಾಡ್ತಾ ಇದ್ಲು. ಕ್ಲಾಪ್ ಮಾಡಿದ್ರೆ ಕ್ಲಾಪ್ ಮಾಡ್ತಾ ಇದ್ಲು, ಸೀತಾರಾಮ್ ಮಾಡು ಅಂದರೆ ಸೀತಾರಾಮ್ ಮಾಡ್ತಾ ಇದ್ಲು. ಸೊ ನೀವೇ ನೋಡ್ತಾ ಇರಿ ಈ ವಿಡಿಯೋಸು. ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್, ರಾಮ್ ರಾಮ್ ಸೀತಾರಾಮ್, ರಾಮ್ ರಾಮ್ ಸೀತಾರಾಮ್. ಕ್ಲಾಪ್ ಕ್ಲಾಪ್. ಓನು ಓನು ಹಂಗ ಕ್ಲಾಪ್ ಮಾಡೋದು. ಮತ್ತು ಅವಳು ಕೆಲವೊಂದು ಬಾಡಿ ಪಾರ್ಟ್ಸ್ಗಳನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು. ನಾವು ಅಪ್ಪ ಹೇಳ್ತಿದ್ರೆ ಅವಳು ಐಡೆಂಟಿಫೈ ಮಾಡಿ ತೋರಿಸೋಳು. ಅದು ಸಹ ಅಷ್ಟೇ. ಇದು ಒಂದು 7ನೇ ತಿಂಗಳಲ್ಲಿ ಅವಳು ಮಾಡಿದ್ದು. ಮತ್ತು 7ನೇ ತಿಂಗಳಲ್ಲಿ ಸರಿಗಮಪ ನಾನು ಹೇಳ್ಕೊಟ್ರೆ ಅವಳು ತಾಳ ಆಗ್ತಾ ಇದ್ಲು. ಅದು ಸಹ ಒಂದು ಟ್ಯಾಲೆಂಟು. ಸೊ ತುಂಬಾ ಆ್ಯಕ್ಟಿವ್ ಇದ್ಲು ಅವಳು. ಅದಾದಮೇಲೆ ಅವಳು ಕುತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ಲು. ಒಳಗೊಳೆ ಎದೊಳಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ಲು. ಸೊ ಅಷ್ಟು ಆ್ಯಕ್ಟಿವ್ ಇದ್ಲು. ಕೈ ಕಾಲು ಆಡಿಸೋಳು, ದೇಗೋಳು. ಆಮೇಲೆ ದೇಗಕ್ಕೆ ಸ್ಟಾರ್ಟ್ ಮಾಡಿದ್ದವಳು. ಎದಳು ಎದಳು. ಆಗ್ತಿಲ್ವಾ? ಅಷ್ಟೇ ತಣ್ಣಗಾಯ್ತಾ? ಸೊ ಅವಳು 8ನೇ ತಿಂಗಳಲ್ಲಿ ಬೇಗ ಸ್ಟಾರ್ಟ್ ಮಾಡಿದ್ಲು. ಒಂದು ಪ್ಲೇಟ್ ಕೊಟ್ಟರು ಪ್ಲೇಟ್ ಹತ್ರ ಮಾತಾಡೋಳು, ಒಂದು ಬಾಟಲ್ ಕೊಟ್ಟರು ಬಾಟಲ್ ಹತ್ರ ಮಾತಾಡೋಳು. ಸೊ ಫುಲ್ಲು ಮಾತಾಡ್ತಾನೆ ಇದ್ಲು, ಕಿರ್ಚುತ್ತಾನೆ ಇದ್ಲು. ಅಷ್ಟು ಆ್ಯಕ್ಟಿವ್ ಇದ್ಲು. ಮತ್ತು ಅಮ್ಮನ ಮೂತಿ ಯಾವ ರೀತಿ ಇದೆ ಅಂದರೆ ಅಮ್ಮನ ಮೂತಿ ಯಾವ ರೀತಿ ಇದೆ ಅಂತ ತೋರಿಸೋಳು. ಮತ್ತು ನಿನ್ನ ಅಮ್ಮ ಯಾವ ರೀತಿ ಕರೀತಾಳೆ ಅಂತ ಹೇಳಿದ್ರೆ ಹಿಂಗೆ ಕರೀತಾರೆ ಅಂತ ತೋರಿಸೋಳು. ಅದನ್ನು ನಾನು ಆ್ಯಕ್ಟ್ ಮಾಡಿದ್ದೀನಿ, ವೀಡಿಯೋ ಹಾಕ್ತೀನಿ. ಸೊ ಪೂರ್ತಿ ವೀಡಿಯೋ ನೋಡಿ. ಅಷ್ಟು ಆ್ಯಕ್ಟಿವ್ ಇದ್ಲು 1 ವರ್ಷದಲ್ಲಿ ಅವಳು. ಇವಾಗಲೂ ಅಷ್ಟೇ ಆ್ಯಕ್ಟಿವ್ ಇದ್ದಾಳೆ. ಬಟ್ ನಾನು ಹೇಳ್ತಿರೋದು ವಿತಿನ್ 1 ವರ್ಷದ ಮಗು ಅಷ್ಟು ಆ್ಯಕ್ಟಿವ್ ಇರೋದಕ್ಕೆ, ಅಷ್ಟು ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋದು ನಾನು ಬೇರೆ ಮಕ್ಕಳಲ್ಲಂತೂ ನೋಡೇ ಇಲ್ಲ. ಬಟ್ ನನ್ನ ಮಗಳು ಅಷ್ಟು ಆ್ಯಕ್ಟಿವ್ ಇದ್ಲು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿ ಪೂರ್ತಿ ಒಂದರಲ್ಲಿ ಇರಲಿ ಅಂತ ಹೇಳಿ ಆಗ್ತಾ ಇರೋದು ನಾನು.
ಏನು ತಿಂದರೂ ಅವಳಿಗೆ ಬೇಕಿತ್ತು. ಸುಮ್ಮನೆ ಅವಳು ಮುಂದೆ ಹಿಂಗೆ ಚಾಕ್ಲೇಟ್ ಹಿಂಗೆ ಹಿಡ್ದಿದ್ರೆ ನನಗೆ ಕೊಡು ಅಂತ ಹೇಳಿ ಬಂದ್ಬಿಡೋಳು ಮುಂದೆ. ಸೊ ನೀವೇ ನೋಡಿ. ಮತ್ತು ಇನ್ನೊಂದು ವೀಡಿಯೋ, ಒಂದು ಹುಡುಗಿಗೆ ಟಿಚ್ಚಿ ಹೊಡೆದ್ಬಿಟ್ಟಿದ್ಲು. ಬಾ ಅಂತ ಹಿಂಗೆ ಸುಮ್ಮನೆ ಹಿಂಗೆ ಟಿಚ್ಚಿ ಕೊಡೋಕೆ ಹೋಗಿ ಟಿಚ್ಚಿ ಒಂದೆರಡು ಮುಸಲಿ ಟಿಚ್ಚಿ ಹೊಡೆದ್ಬಿಟ್ಟಿಲ್ಲ ಹಸು ಥರ. ಅದೊಂದು ವೀಡಿಯೋ. ಮತ್ತು ಇನ್ನೊಂದು ಅವಳ ಅಜ್ಜಿಗೆ ರೋಪ್ ಹಾಕಿದ್ಲು, ಅವಾಸ್ ಹಾಕಿದ್ಲು. 8 ತಿಂಗಳು ಮಗು ಅದು, ಅವಾಸ್ ಹಾಕಿದ್ಲು. ಆ ವಿಡಿಯೋ ತುಂಬ ವೈರಲ್ ಆಗಿದೆ ಯೂಟ್ಯೂಬಲ್ಲಿ. ಸೊ ಇವಾಗಲೂ ಸಹ ಅದಕ್ಕೆ ಅದೇ ಜಾಸ್ತಿ ನನಗೆ ವ್ಯೂ ಬಂದಿರೋದು. ಸೊ ನೀವೇ ನೋಡಿ, ಆ ವಿಡಿಯೋನ ಹಾಕ್ತೀನಿ. ಎಷ್ಟು ಜೋರು ಕುಡಿತಾಳೆ. ಹತ್ರ ಬಾ. ನೀನ್ ಬರ್ಬೇಡ, ಅವಳು ಬರ್ತಾಳಿರು. ಮುಖ ಕೊಡು ಹತ್ರ. ಜೋರ್ ಮಾಡ್ಬಾರ್ದಂಗೆ. ಒಬ್ಳಿಗೆ ಬಾಯಿ ಇರೋದು, ಯಾರಿಗಾನ ಬಾಯಿ ಐತಾ? ಓ ಜೋರ್ ಮಾಡ್ತಾಳೆ, ಜೋರು. ಏನ್ ರೂಪ ಹಾಕ್ತಾಳೆ? ನಮ್ಮಪ್ಪ ಬರ್ಲಿ ಹೇಳ್ತೀನಿ. ದುಡ್ಡಿ ಅಲ್ವಾ? ಆಗಲ್ವಾ? ತುಳುಕುತ್ತ ದುತ್ತಿ ಕೂಗು. ಜೋರಾಗಿ ಹೆಂಗ್ ಕೂಗ್ತೀಯ? ಮೂತಿ ಹಂಗ ಇರೋದು ಅಮ್ಮಂದು. ಅಪ್ಪ ಹೆಂಗಪ್ಪ ನೀನ್ ಕೂಗೋದು ಅಮ್ಮನ? ಹೆಂಗ್ ಕೂಗೋದು ತೋರ್ಸು. ಹಂಗ ನೀನ್ ಕೂಗು. ಗೊತ್ತಿಮ್ಮ ಹೆಂಗಪ್ಪ ಕೂಗೋದು ನೀನು? ಅಮ್ಮನ ಹೆಂಗ್ ಕೂಗೋದು ನೀನು? ಅಷ್ಟು ಜೋರ ಕೂಗ್ತೀಯ ನೀನು. ಮೆಲ್ಲ ಕೂಗ್ಬೇಕಾದ್ರೆ ಹೆಂಗ್ ಕೂಗ್ತೀಯ? ಕೂಗು. ಹೆಂಗ್ ಕೂಗ್ತೀಯ? ಮೆಲ್ಲ ಕೂಗ್ಬೇಕಾದ್ರೆ ಹಂಗ ಅನ್ನೋದು. ಹೆಂಗಪ್ಪ ಇರೋದು ನಿನ್ ಮೂತಿ? ಅಮ್ಮನ್ ಮತ್ತೆ ಹೆಂಗಿರೋದು? ಅಮ್ಮನ್ ಮತ್ತೆ ಹೆಂಗಿರೋದು ತೋರ್ಸು. ಹಂಗ ಇರೋದು ಮೂತಿ. ನಿನ್ ಮೂತಿ ಹೆಂಗಿರೋದು? ನಿಧಾನಿ ಮಾತಾಡ್ರಿ. ನಿನ್ ಮೂತಿ ಹೆಂಗಿದ್ಯಮ್ಮ? ಇದು ತುಳಸಿ ಮಮ್ಮಿ ನಮಸ್ಕಾರ ಮಾಡೋಳು. ಸೊ ಇದು ಬಂದು 8.5 ತಿಂಗಳು, ಅಂದರೆ 9 ತಿಂಗಳು ಮಗು. ಸೊ ಇದೆಲ್ಲ ಪೂರ್ತಿ ಬಂದು 9 ತಿಂಗಳು ಒಳಗಡೆ ಮಗುವಿನ ಆ್ಯಕ್ಟಿವಿಟೀಸು. ನೋಡಿರಲ್ಲ ಗೈಸ್ ನಮ್ಮ ಜೊತೆ ಎಷ್ಟೆಲ್ಲ ಆ್ಯಕ್ಟಿವ್ ಇದ್ಲು ಅಂತ ಹೇಳಿ. ಪ್ರತಿಯೊಂದು ವೀಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಶಾರ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಸ್ಗಳು ಒಂದು ಲಾಂಗ್ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ. ಸೊ ಮರ್ಜ್ ಮಾಡಿ ಒಟ್ಟಿಗೆ ಅಪ್ಲೋಡ್ ಮಾಡ್ತಿರೋದು ಇದೇ ವೀಡಿಯೋಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ಹೊಟ್ಟೆ